ಇದಕ್ಕೂ ಅಧಿವೇಶನಕ್ಕೂ ಸಂಬಂಧ ಇದೆ. ಇವತ್ತು ಅಧಿವೇಶನ ಕರೆಯತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯ. ಹಲವಾರು ವಿಷಯಗಳು ಇವತ್ತು ವಿಧಾನಸಭೆ ಚರ್ಚೆ ಆಗ್ತಕ್ಕಂಥ ವಿಷಯಗಳು, ಆ ದೃಷ್ಟಿಯಿಂದ ವಿಧಾನಸಭೆ ಕಲಾಪ ಮಾಡೋದು ಸೂಕ್ತ. ಮೈಸೂರಲ್ಲಿ ಒಂದು ಹೇಳಿಕೆ ಇತ್ತೀಚೆಗೆ ಕೇಂದ್ರದಲ್ಲಿ ತಾತ್ಕಾಲಿಕ ವಾಪಸ್ ತಾತ್ಕಾಲಿಕ ಅಂದ್ರೆ ಅದು ನಾಳೆ ಬೆಳಗ್ಗೆ ಅದು ಏನಾಗುತ್ತೆ. ಇನ್ನು 2 ವರ್ಷ ಅವಧಿ, 3 ವರ್ಷ ಪಾರ್ಲಿಮೆಂಟ್ನ ಸದಸ್ಯತ್ವನೂ ಇದೆ, 3 ವರ್ಷ ಕೇಂದ್ರ ಸರ್ಕಾರದ ಒಂದು ಅವಧಿನೂ ಇದೆ. ಇವತ್ತು ಮಂತ್ರಿ ಆಗಿದ್ದೇನೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಜವಾಬ್ದಾರಿ ಕೊಟ್ಟಿದ್ದೇನೆ. ಇಲ್ಲಿ ರಾಜ್ಯದಲ್ಲಿ ಅಲ್ಲಿ ತಾತ್ಕಾಲಿಕವಾದ ಕೆಲಸ ಅಂತ ಇದೆ. ಹಂಗಂತ ಹೇಳಿದ್ರೆ ಇಲ್ಲಿ ವಾಪಸ್ ಬಂದ್ಬಿಡ್ತೀನಿ ಅಂತ ನಾನು ಇಲ್ಲೇ ಇನ್ನೂ ಪಕ್ಷದ ಸಂಘಟನೆಗೂ ಒಂದು ಜವಾಬ್ದಾರಿ ಇರುತ್ತೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ನನಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಆ ರೆಸ್ಪಾನ್ಸಿಬಿಲಿಟಿಗಳನ್ನ ನಡೆಸ್ತಕ್ಕಂಥ ಮುಂದಿನ 3 ವರ್ಷ ಅವಧಿ ಇದೆ. ಅಲ್ಲೂ ಕೆಲಸ ಮಾಡ್ತೀನಿ. ಇದು ಪಕ್ಷದ ಸಂಘಟನೆ ಮಾಡ್ತೀನಿ. 70 ಕೋರ್ಸ್ ಆಗಿದೆ. ಅದು ಯಾರ ಬಹುಶಃ ಭತ್ತ ನಾಟಿ ಮಾಡೋದನ್ನ ಕರ್ಕೊಂಡ್ಬಂದವ್ರೆ, ಮರಗಟ್ಟನ್ನ ಕರ್ಕೊಂಡ್ಬಂದಿಲ್ಲ. ಭತ್ತ ನಾಟಿ ಮಾಡೋದನ್ನ ಕರ್ಕೊಂಡ್ಬಂದು ಗಿನ್ನಿಸ್ ರೆಕಾರ್ಡ್ ಮಾಡೋರೆ. ಚರ್ಚೆ ಬಹಳ ಇನ್ನೂ ಟೈಮ್ ಇದೆ. ಆ ಚರ್ಚೆಗಳು ಬೇರೆ ದಿವಸ ಮಾಡೋಣ. ಇವತ್ತು ನನಗೆ HMT ವಿಷಯದಲ್ಲಿ ನಾಡಿನ ಜನತೆಗೆ ಹೇಳ್ತೀನಿ, ಈ ಸರ್ಕಾರದ ನಡವಳಿಕೆ ಏನಿದೆ, ಈ ನಡವಳಿಕೆ ಬಗ್ಗೆ ಕನ್ನಡಿಗರು ಗಮನ ಹರಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟ್ ಅಂತ ಕರೆದಿದ್ದೀನಿ. ಇದು ಜೊತೆಗೆ ನಾನು ಮೊದಲು ಈ ಸರ್ಕಾರಕ್ಕೆ ಇನ್ನೊಂದು ಇದ್ರ ಜೊತೆಗೆ ಕೈಗಾರಿಕೆ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೊಂದು ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ, ಇತ್ತೀಚೆಗೆ ಮಂಡ್ಯ ಜಿಲ್ಲೆನಲ್ಲಿ ಕಬ್ಬು ಬೆಳೆಗಾರರ ಬೆಳೆ ಹೋಗಿದೆ, ನೀರು ಬಿಡದೆ ಮಳೆ ಆಗಿದೆ. ಇವತ್ತು ಸ್ವಲ್ಪ ಏನೋ 10,000 15,000 ಕ್ಯೂಸೆಕ್ಸ್ ಬರ್ತಾ ಇದೆ. ಸರ್, ಇವನ್ ತಮಿಳುನಾಡು ಮಳೆ ಕೊರತೆ ಇದೆ. ಮತ್ತೊಂದು ಕಡೆ ಒಳ್ಳೆ ಮಳೆನೂ ಆಗ್ತಾ ಇರತಕ್ಕಂಥ ಪ್ರದೇಶಗಳು ಇದೆ. ಇದು ಎರಡೂ ಇದರಲ್ಲಿ ಈಗ ಅದು ಬೇರೆ, ಇನ್ನೊಂದು ಇದೆರಡೂ ಬಿಟ್ಟು ಅದೇನೋ ಮೂಡ ಬಿತ್ತನೆ ಬೇರೆ ನಡೀತಾ ಇದೆ ಒಂದು ಭಾಗದಲ್ಲಿ. ಇದೆಲ್ಲ ರಾಜ್ಯದ ಮುಖ್ಯಮಂತ್ರಿಗೆ ಅವ್ರ ಮಂತ್ರಿಗಳಿಗೆ ಹೇಳ್ತಕ್ಕಂಥ, ಬಹುಶಃ ನಮ್ಮ ರಾಜ್ಯದಲ್ಲಿ ಕೃಷಿ ಸಚಿವರು ಮುಖ್ಯಮಂತ್ರಿಗಳೇ ಇರಬೇಕೇನೋ ಮಾಡಿದ್ದ. ಅದರಿಂದ ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಯಾವ ಭಾಗದಲ್ಲಿ ಡ್ರಾಟ್ ಏರಿಯಾ ಇದೆ, ಯಾವ ಭಾಗದಲ್ಲಿ ಫ್ಲಡ್ಸ್ ಇದೆ ನೋಡಿದ ತಕ್ಷಣ ಯಾವ ರೀತಿ ಕೆಲವು ಕೆಲಸಗಳಾಗಬೇಕಾಗಿ ಆ ರೈತರ ಮತ್ತು ಗ್ರಾಮೀಣ ಪ್ರದೇಶ ಜನರ ಬದುಕಿನ ಒಂದು ಸಮಸ್ಯೆಗಳೇನಿದೆ ಬಗೆಹರಿಸತಕ್ಕಂಥದ್ದಕ್ಕೆ ಗಮನ ಕೂಡ ಸೂಕ್ತ ಇದೆ. ಅಪ್ಪ ಈಗೇನೋ ಹೊರಟಿದ್ದಾರೆ, ಬೀದರ್ಗೆ ಹೋದ್ರು, ಅನುಭವ ಮಂಟಪದ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಅದೆಂಥದ್ದು ಅಕ್ಕ ಚಟುವಟಿಕೆ ಅಂತೇಳಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು. ಕಲಬುರಗಿಯಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತೂ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನೋ 5,500 ಕೋಟಿನೋ 15,000 ಕೋಟಿನೋ ಗೊತ್ತಿಲ್ಲಪ್ಪ, ದೇವ್ರಿ ಹೇಳ್ಕೊಂಡೆ ಬಂದವರು ಸಿದ್ದರಾಮಯ್ಯ ಕಾಲದಲ್ಲಿ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ್ದು ಅದು ಎಷ್ಟೆಷ್ಟು ಹಣ ಕೊಟ್ಟು ಎಲ್ಲೆಲ್ಲಿ ಕೆಲಸ ಆಗಿದೆ ಅದೆಲ್ಲ ಪ್ರಗತಿ ಪರಿಶೀಲನಾ ಸಭೆ ಚರ್ಚೆ ಮಾಡಿದ್ರೆ ಬಿಟ್ಟವರ ಪತ್ರಿಕೆಯಲ್ಲಿ ಬರಲಿಲ್ಲ, ಯಾವ್ದು ವಿಷಯಗಳು ಬರಲಿಲ್ಲ. ಏನ್ ಚರ್ಚೆ ಮಾಡ್ಕೊಂಡ್ಬಂತಾರ ಗೊತ್ತಿಲ್ಲ. ಇವತ್ತು ಬೆಳಗಾವಿ ಹೋಗ್ತಾ ಇದೆ. ಬೆಳಗಾವಿನ ಆಲ್ರೆಡಿ ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ಇವತ್ತೇನು 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಆ ಮಟ್ಟಿಗೆ ಅಲ್ಲಿ ಬರ್ತಾ ಇದೆ. ಡ್ಯಾಮ್ ತುಂಬ್ತಾ ಇದೆ. ಅಂದ್ರೆ ದಿನಕ್ಕೆ 10-12 TMC ನೀರು. ಅಲ್ಲಿ ಜನ ಏನೇನು ಬವಣೆ ಅನುಭವಿಸ್ತಾವ್ರೆ ಆ ಮಳೆಯಿಂದ. ಇನ್ನೊಂದ್ ಕಡೆ ಮಳೆ ಆಗದೆ ಜನಗಳ ಬರಗಾಲದ ಪರಿಸ್ಥಿತಿ ಏನಿದೆ, ಆ ಮನೆ ಬಿದ್ದವರು, ಬೆಳೆ ಹಾನಿ ಆದವರದು, ಅವ್ರಿಗೇನು ಸಂದೇಶ ಮಾಡಬೇಕು ಅದೆಲ್ಲ ಕೊಟ್ಟು ಬರೋ ಸೂಕ್ತ ಅಂತ ನಾನು ಅವರಿಗೆ ಸ್ವಲ್ಪ ಒತ್ತಾಯ ಮಾಡಿ ನಿಮ್ಮ ಮುಖಾಂತರ. ತಮಿಳುನಾಡು ಅಪೋಸಿಷನ್ ಲೀಡರ್ಸ್ ಆರ್ legitimate leaders continuously they are attacking Karnataka from last 50 years. That is different. ಈಗ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ಇವತ್ತೇನು ನೀರು ಇನ್ಫ್ಲೋ ಇದೆ, ಮೊದಲು ಒಣಗಿರ್ತಕ್ಕಂಥ ನಮ್ಮ ಬೆಳೆಗೆ ನೀರನ್ನ ಮೊದಲು ಬಿಡ್ತಕ್ಕಂಥ ಕೆಲಸ ಮಾಡಿ. ತಮಿಳುನಾಡಿಂದು ಅವ್ರಿಗೇನು ಕೊಡಬೇಕು ಅಂತ ನೋಡೋಣ, ಮುಂದೆ ಮಳೆ ಬರಲಿ, ಬಂದಾಗ ನೋಡೋಣ. ಇವತ್ತು ಏನು
ನೀರು ಬರ್ತಾ ಇದೆ. ಈ ನೀರು ಬರೀ ತಮಿಳುನಾಡಿಗೆ ಕಳೆದಲ್ಲ, ಬಿಟ್ರೆ ಆಗಲ್ಲ ನೀರು ತೆಗೆದು. ನಮ್ಮ ರಾಜ್ಯದಲ್ಲಿ ಒಣಗಿರ್ತಕ್ಕಂಥ ನಮ್ಮ ಆ ಒಂದು ಕಾವೇರಿ ಬೇಸಿನ್ ಏರಿಯಾದ ರೈತರು ಉಳಿಸ್ಲಿಕ್ಕೆ ಮೊದಲು ನೀರು ಬಿಡಿಯಲ್ತಕ್ಕಂಥದ್ದನ್ನ ನಾನು ಆಗ್ರಹ ಪಡಿಸ್ತೇನೆ. State Election Commission also, that is represented by Central Election Commission, CU, and Central Election Commission also we met. We have submitted some allegations, not of the allegations, the true factor that what is going on in the ground reality during the time of SAR implementation. We have given sufficient material to take action and to give the direction from Election Commission for the BLOs and district magistrates. After our representation, Election Commission also promised us they will going to take necessity action if it is required. Congress people said, why you worry about the NDA leaders? It's a responsibility for the election commission to. That's why we are not worried. Several illegal activities is going on. On that issue only we have given representation to Election Commission. Today, I think already yesterday, here, the representative from Central Election Commission, let's see over here, he has given notice to more than 35 VLOs. Then why he has given 35 VLOs notice? Then say irregularities. That's why he has already given 35 VLOs notice. But sir, the CEO yesterday rejected the allegations of. No, then why he has given notice to 35 VLOs? Why he has given the notice? In fact, it is going on. But because of state government interference, even though several mistakes and several illegal activities done by BLOs, they try to divert the issue by telling some other. So once again, Tamil Nadu, rising the Kaveri water issue. No, Kaveri issue we have to fight legally only. One thing I request Tamil Nadu leaders from for all parties, we are like brothers and sisters. Whatever God gives the water by good rain, then we have to share the water what we have getting from the reservoirs. For that, actually, they must have to cooperate with us. Sir, one side